ನಾನು ಹೋದ ವರ್ಷನೂ ಕೂಡ ಇದನ್ನ ಮೋಸ್ಟ್ಲಿ ನೀವೆಲ್ಲ ಪ್ರಶ್ನೆ ಹಾಕಿರ್ತೀರ. ಹೋದ ವರ್ಷ ಸುಮಾರು 1900 ಚಿಲ್ಡ್ರೆ ಅನಧಿಕೃತವಾಗಿ, ಯಾಕೆಂದರೆ ನಾನು ಹೊಸದಾಗಿ ಬಂದಾಗ ನನಗೆ ಲೆಕ್ಕ ಸಿಕ್ಕಿದ್ದು ಲೆಸ್ ದೆನ್ 2000 ಅನಧಿಕೃತವಾಗಿ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಅಂತ. ಅಲ್ಲ ಹೇಳ್ತೀನಿ ಕೇಳಿ. ಅದಾದಮೇಲೆ ಸ್ಟೇಟಲ್ಲಿ ಅಷ್ಟೊಂದು ಆಗಿರ್ತಕ್ಕಂಥದ್ದು ನಿಜ. ಕೊನೆಗೆ ಕ್ರಮೇಣ ನಾವು 3 ತಿಂಗಳಿಗೆ ನೋಟಿಸ್ ಕೊಡೋದು, ಅವರಿಗೆ ವಾರ್ನಿಂಗ್ ಕೊಡೋದು, ಯಾಕೆಂದರೆ ಮಕ್ಕಳಿರ್ಬೇಕಾದ್ರೆ ನಾವು ಕಳಿಸೋದಕ್ಕೆ ಆಗೋದಿಲ್ಲ. ಓಕೆನಾ? ಈಗಲೂ ಕೂಡ ಯಾರ್ಯಾರು ಅನಧಿಕೃತವಾಗಿ ಶಾಲೆಗೆ ಅಡ್ಮಿಷನ್ಸ್ ಮಾಡ್ಕೊಂಡಿದ್ದಾರೆ ವಿತೌಟ್ ಪರ್ಮಿಷನ್, ದೇ ವಿಲ್ ಬಿ ಇನ್ ಟ್ರಬಲ್. ಅದು ಇಲ್ಲಿಗಲ್ ಆಗ್ತದೆ. ಅದಕ್ಕೆ ನಾವೆಲ್ಲ ಕೂಡ ಅದಕ್ಕೆ ನೋಟಿಸ್ ಕೊಡ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೀವಿ. ಅದನ್ನು ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಆನ್ಲೈನ್. ಆಮೇಲೆ ಹೋದ ಸತಿ ಎಲ್ಲ ಏನು ಮಾಡಿದ್ವಿ, ಎಲ್ಲರೂ DDPO ಮೂಲಕ BO ಈಗೆಲ್ಲ ಭಾಳ ಸಿಸ್ಟಮ್ ಮಾಡಿಬಿಟ್ಟಿದ್ದೀವಿ ಆನ್ಲೈನಲ್ಲ ಎಲ್ಲ. ಅದು ತಪ್ಪಾಗ್ತದೆ, ಅದು ಇಲ್ಲಿಗಲ್ ಸ್ಕೂಲ್ ಅಂತಲೇ ನಾವು ಕನ್ಸಿಡರ್. ಹೌದು, ಅಲ್ಲ ನಾನು ಹೇಳ್ತಾ ಇದ್ದೀನಿ, ಇದನ್ನು ನಾವು ಸ್ಟ್ಯಾಂಡರ್ಡಾಗಿ ಯಾವಾಗಲೂ ಕೂಡ ಹೇಳ್ತಾ ಇದ್ದೀವಿ. ಆ ಶಾಲೆಗೆ ನಾವು ಪನಿಷ್ಮೆಂಟ್ ಅದು ಏನಿದೆ ಅದನ್ನು ನೋಡ್ಬಿಟ್ಟು ಮಾಡ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ 1ನೇ ತಾರೀಕುವರೆಗೂ ಟೈಮ್ ಇದೆ, ನಾವು ಮಾಡ್ತೀವಿ ಅದನ್ನು. ಕೆಲವು ಪ್ರೋಸೆಸ್ಸಲ್ಲಿ ಇರ್ತವೆ, ಪ್ರೋಸೆಸ್ ಆಗಿ ಆದರೆ ಕೆಲವು ಆದರೆ ಮುಗಿಸ್ತೀವಿ, ಆಗಲಿಲ್ಲ ಅಂದರೆ ದೇ ವಿಲ್ ಬಿ ಪನಿಷ್ಡ್. ಇಲ್ಲ ಬೆಳೆಸಿ ಬಿಲ್ಡಿಂಗ್, ಅದನ್ನೇ ನಾನು ಹೇಳ್ತಾ ಇರೋದು. ಯಾಕೆ ನಿಮಗೆ ಅನಧಿಕೃತ ಶಾಲೆ ಅಂತ ಹೇಳಾಗುತ್ತೆ ಅಂದರೆ, ಬಿಲ್ಡಿಂಗ್ ಇರುತ್ತೆ, ಅನಧಿಕೃತವಾಗಿ ಕಟ್ಟಿಬಿಡ್ತಾರೆ, ಎಲ್ಲ ಪ್ರೋಸೆಸ್ ಮಾಡಿಬಿಟ್ಟು ಇದನ್ನು ತೊಗೊಂಡ್ಬಿಡ್ತಾರೆ, ಅಡ್ಮಿಷನ್ಸು. ಪೇರೆಂಟ್ಸ್ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಡ್ತಾರೆ, ಅಲ್ಲ ಅವಾಗ ಇಟ್ ಕನ್ವರ್ಟ್ಸ್. ನಾವು ಯಾಕೆ ಅವ್ರಿಗೆ ಪರ್ಮಿಷನ್ ಸಿಗಲ್ಲ ಅಂದರೆ, ಇಲ್ಲಿಗೆಲ್ಲ ಬಿಲ್ಡಿಂಗ್ ಕಟ್ಟಿರ್ತಾರೆ, ನಿಮಗೆ PWDಯಿಂದ ಪರ್ಮಿಷನ್ ತಗೊಂಡಿರಲ್ಲ. ಇದೇ ನಮಗೆ ಪ್ರಾಬ್ಲಮ್ಮು. ಸ್ಕೂಲ್ ಫಿಟ್ನೆಸ್ ಇರುತ್ತೆ, ನೋಡೋಕ್ಕಿರುತ್ತೆ, ಮಕ್ಕಳಿರ್ತಾರೆ, ಎಲ್ಲ ಇರ್ತಾರೆ, ಎಲ್ಲ ಇಲ್ಲಿಗೆಲ್ಲ ಮಾಡ್ಕೊಳ್ಳೋದ್ರಿಂದ ಈ ತೊಂದರೆ ಆಗ್ತದೆ. ಇಲ್ಲಾಂದರೆ ಅವರು ರೆಂಟಲ್ಸ್ ಬಿಲ್ಡಿಂಗಲ್ಲಿ ಇರ್ತಾರೆ, ಲೀಸ್ ಮಾಡ್ಕೊಂಡಿರಲ್ಲ, ಇನ್ನು ಮಿನಿಮಮ್ ಇಷ್ಟು ವರ್ಷ ಲೀಸ್ ಇರಬೇಕು. ಇದನ್ನು ಇಲ್ಲಿಗಲ್ ಶಾಲೆ ಅಂದ್ಬಿಟ್ಟು ವಿಲ್ ಹ್ಯಾವ್ ಟು ಟೇಕ್ ಆ್ಯಕ್ಷನ್ನು. ಅದನ್ನು ಕ್ರಮ ಅಲ್ಲ, ಈಗ ತಗೊಳ್ಳಿ, 1ನೇ ತಾರೀಕುವರೆಗೂ ಟೈಮ್ ಇದೆ, ಜಸ್ಟ್ ವೆಯ್ಟ್ ಮಾಡಿ. ಅದೆಲ್ಲ ಅವ್ರವ್ರಿಗೆ ಏನೇನು ನೋಟಿಸ್ ಹೋಗಬೇಕೋ ಅದು ರಾಜ್ಯ ಡೇ ಬಿಫೋರ್ ನಿನ್ನೆ ಇಲ್ಲ ಮೊನ್ನೆ ಎಲ್ಲ VC ಮಾಡಿಬಿಟ್ಟು ಎಲ್ಲ BOs DDPSಗೂ ವಿ ಹ್ಯಾವ್ ಗಿವನ್ ವಾರ್ನಿಂಗ್ ದಟ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿಸ್ ಥಿಂಗ್ಸ್. ನೆಕ್ಸ್ಟ್ ಹಂತಕ್ಕೆ ನಿಮಗೆ ಆ್ಯಕ್ಷನ್ ತಗೊಳ್ಳಿ. ಕೆಲವು ಶಾಲೆಗಳಲ್ಲಿ CBSE ಇದೆ, ಆದರೆ ಅವರು CBSE ಅಂತ ಹೇಳಿ ನಡೆಸ್ತಾ ಇಲ್ಲ. ಆದರೆ ಅವರು ನೋಡಿ, ಯಾರೇ ನಮ್ಮ ಗಮನಕ್ಕೆ ಅವ್ರಿಗೇನು ಪರ್ಮಿಷನ್ ಸಿಕ್ಕಿದೆ ಅದು ಮಾತ್ರ ಹೇಳ್ಕೊಡಕ್ಕೆ. ಅದು ಬಿಟ್ಟು ಏನಾದ್ರು ಮಾಡಿದರೆ ನಮ್ಮ ಗಮನಕ್ಕೆ ಬಂದರೆ ಆ್ಯಕ್ಷನ್ ತೊಗೊಳೋದ್ರೆ ಅದು ನಡೀತಾ ಇರ್ತೀವಿ ಎಲ್ಲ. ಅಲ್ಲಿ ಅಲ್ಲ, ನೀವು ಕೊಡಿ ನನಗೆ ಮಾಹಿತಿ, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ.